ಅಟೆಂಪ್ಟ್ ಥರ್ಡ್ ಅಟೆಂಪ್ಟ್ ಪ್ಲಸ್ ಮೇನ್ 4 ಸಲ ಎಕ್ಸಾಮ್ ಬರೀ. ನೀವು 4 ಸಲ ಪಾಸ್ ಆಗಲಿಲ್ಲ ಅಂದರೆ ನನ್ನ ಪ್ರಕಾರ ನೀವು ಯಾವುದಾದ್ರೂ ಹಿಮಾಲಯನೋ ಬೇರೆ ಎಲ್ಲ ಜಾಗಕ್ಕೆ ಹೋಗಿ ಸೆಟ್ಲ್ ಆಗೋದು ಒಳ್ಳೆಯದು. ಇನ್ನು ಎಷ್ಟು ಅಂತ ಎಕ್ಸಾಮ್ ಕೊಡೋಕ್ಕೆ, ಎಷ್ಟು ಅಂತ ಬರ್ಸಕ್ಕೆ ಅಲ್ವಾ? ಅದೂ 80-20 ಇದೆ, ರೈಟ್? ಇದೆಲ್ಲ ಏನೇ ತಮಾಷೆ ಇದ್ರು ನೀವು ಆ್ಯಕ್ಚುಲಿ ನಿಮಗೆ ಇನ್ನೊಂದು ಪ್ರಾಬ್ಲಮ್ ಇದೆ. ಇಷ್ಟೆಲ್ಲ ಅಡ್ವಾಂಟೇಜ್ ಹೇಳಿದ್ನಲ್ಲ, ಮಿನಿಮಮ್ ನಮ್ಮಲ್ಲಿ ಒಂದು ಕ್ಲಾಸಿಕ್ ಕೇಸ್ ಬಂದಿತ್ತು. ನಾನು ರಿಜಿಸ್ಟರ್ ಸರ್ ಹತ್ರ ಇರಬೇಕಾದ್ರೆ ಒಬ್ಬರು ಪೇರೆಂಟ್ಸ್ ಬಂದರು, ಸರ್ ನಮ್ಮ ಮಗುಗೆ 60 ಮಾರ್ಕ್ಸ್ ಬಂದಿದೆ, ತುಂಬ ಸಂತೋಷ, ಬಟ್ ಆದರೆ ಫೇಲ್ ಅಂತ ಇದ್ದಾರೆ ಸರ್, ಹೆಂಗೆ? ಹೌದು, ಅದು ಆಗಿದೆ. ನಿಮಗೆ ಒಂದು ಕಾಲೇಜಲ್ಲಿ ಒಬ್ಬ ವಿದ್ಯಾರ್ಥಿಗೆ 40ಕ್ಕೆ 40 ಇಂಟರ್ನಲ್ಸ್ ಕೊಟ್ಟಿದ್ದಾರೆ, ಅದು ಸಂತೋಷ. ಆ ಒಬ್ಬ ಪುಣ್ಯಾತ್ಮ 60 ಮಾರ್ಕ್ಸಿಗೆ 20 ಮಾರ್ಕ್ಸ್ ತೊಗೊಂಡಿದ್ದಾರೆ, ಫೇಲ್. ಅದು ಯು ಶುಡ್ ಟೇಕ್ ಮಿನಿಮಮ್ 21 ಆರ್ 22. ಫೇಲ್ 60 ಮಾರ್ಕ್ಸ್ ಆನ್ ರೆಕಾರ್ಡ್ ಇದೆ, ಪಾಸ್ ಕಾರ್ಡಲ್ಲಿ ಇದೆ, ಪಕ್ಕದಲ್ಲಿ ಫೇಲ್. ಸೊ ವೈ ಐ ಆಮ್ ಟೆಲಿಂಗ್ ದಟ್ ಈಸ್ ಯು ಶುಡ್ ನೋ ದ ಗೈಡ್ಲೈನ್ಸ್ ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಲ್ಸೋ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೊದಲು ನಾವೆಲ್ಲ ಓದಬೇಕಾದ್ರೆ 35 ಪಾಸಿಂಗ್ ಮಾರ್ಕ್ಸ್, 100ಕ್ಕೆ 35 ತೊಗೊಂಡ್ರೆ ಪಾಸಿಂಗ್ ಮಾರ್ಕ್ಸ್. ಈಗ ನ್ಯೂ SEP ಇರ್ಬೋದು, NEP ಇರ್ಬೋದು, ಬೇರೆ ಯಾವುದಾದ್ರು ಸ್ಕೀಮ್ ಇರ್ಬೋದು, 100ಕ್ಕೆ 40 ಮಾರ್ಕ್ಸ್ ಬರುತ್ತೆ. ನೋ ಪಾಸಿಂಗ್ ಪರ್ಸೆಂಟೇಜ್ ಇಸ್ 40 ಓವರ್ ನಿಮ್ಮ ಇಂಟರ್ನಲ್ ಮತ್ತು ಎಕ್ಸಾಮಿನೇಷನ್ ಎರಡು ಸೇರಿ. ಅದೆಲ್ಲ ನಿಮ್ಗೆ ಗೊತ್ತಿರಬೇಕು. ಈಗ MBA ಹೋಗ್ತೀರೋ, MCOM ಹೋಗ್ತೀರಾ, ಅಥವಾ ICW ಇದೆ, ನೀವು ಏನು ಬೇಕಾದ್ರೂ ಮಾಡ್ಬೋದು. ನೀವು BCOM ಆದಮೇಲೆ ನಾನು ಒಂದು ಸ್ಟಡಿ ಮಾಡಬೇಕಾದ್ರೆ 118 ಕೋರ್ಸ್ ಇದೆ, ನೀವು ಮಾಡ್ಬೋದು, ಇನ್ಕ್ಲೂಡಿಂಗ್ IIM. 118 ಕೋರ್ಸಿಗೆ ನೀವು ಎಲಿಜಿಬಲ್ ಇದ್ದೀರಾ. ಆದರೆ ಅದರಿಂದ ನಿಮಗೆ ಏನು ಉಪಯೋಗ ಆಗುತ್ತೆ ಅನ್ನೋ ಡಿಸಿಷನ್ ನೀವೇ ತೊಗೊಬೇಕಾಗಿರೋದು, ರೈಟ್? ಆಸ್ ಪರ್ government norms, if you get graduation degree with 50% of marks, you are eligible to become IAS officer. That's a rule. Nobody can stop you. That is the highest bureaucratic job which anybody can dream of. That means you can reach to the highest level, or you can reach to any level whichever you decide, but you have to decide, right? ನಾವು ಇಷ್ಟು ವರ್ಷ ನಿಮಗೆ ಹೇಳಿ ನಾವು ನಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ ಎಲ್ಲ ಹೇಳ್ತೀವಿ. ನಮ್ಮಲ್ಲಿ ಏನಾಗ್ತಿದೆ ಅಂದರೆ, ಒಂದು ಅನ್ಫಾರ್ಚುನೇಟ್ಲಿ ದುರಂತ ಏನಪ್ಪ ಅಂದರೆ, ನಮ್ಮ ಈಗಿನ ಮಕ್ಕಳು ಸ್ವಲ್ಪ ಕಡಿಮೆ ಸೀರಿಯಸ್ನೆಸ್ ಅನ್ನೋಕ್ಕಿಂತ ಸ್ವಲ್ಪ ಲೈಟಾಗಿ ತೊಗೊಳ್ತಾರೆ ಎಲ್ಲ. ಆಲ್ ಥ್ಯಾಂಕ್ಸ್ ಟು ಯುವರ್ ಸರೌಂಡಿಂಗ್ಸ್, ಮೊಬೈಲ್, ರೀಲ್ಸ್ ಎಲ್ಲ. ನಾನು ಮೊನ್ನೆ ಅರುಣೋದಯ ಕಾಲೇಜಲ್ಲಿ ಹೇಳ್ತಾ ಇದ್ದೆ, ನಿಮಗೆ ನಿಮ್ಮ ಸಿಲೆಬಸ್ಗಿಂತ ಜಾಸ್ತಿ ಈಗ ದರ್ಶಕ್ ಜೀವನದಲ್ಲಿ ಏನಾಗ್ತಿದೆ ಅದು ಜಾಸ್ತಿ ಗೊತ್ತಿದೆ. ಆಲ್ ಥ್ಯಾಂಕ್ಸ್ ಟು ಮೀಡಿಯಾ. ಯಾರು ಹೋಗಿ ಮೀಟ್ ಮಾಡೋದು ದಿನ ಅವ್ರಿಗೆ, ಅವ್ರು ಏನು ತಿಂದ್ರು ತಿಂಡಿ ಎಲ್ಲ ನಮ್ಗೆ ಆ ಥರ ಆಗೋಗಿದೆ. ವಿ ಹ್ಯಾವ್ ಬಿಕಮ್ ಸೋ ಅಡಿಕ್ಟೆಡ್. ಈವನ್ ವರ್ಲ್ಡ್ ಕಪ್ ಆಯಿತು, ಓಕೆ ಫೈನ್, ಈವನ್ ನೌ ಪೀಪಲ್ ಆರ್ ಸೆಲೆಬ್ರೇಟಿಂಗ್. ಯಾರು ಗೆದ್ದರು ಅವರೇ ಮನೆಗಳಿಗೆ ಹೋದ್ರು, ಸಾಕಪ್ಪ ನಾಡಿದ್ದು ಮನೆಗೆ ಹೋಗಿ ಇರೋಣ. ನಮ್ಮಲ್ಲಿ ಇನ್ನೂ ಸ್ಟಿಲ್ ವಿ ಆರ್ ಇನ್ ದಟ್ ಹ್ಯಾಂಗ್ ಓವರ್. ನಥಿಂಗ್ ರಾಂಗ್, ಬಟ್ ಟೂ ಮಚ್ ಇಸ್ ಟೂ ಬ್ಯಾಡ್. ದಟ್ ಈಸ್ ವಾಟ್ ಐ ವಾಂಟ್ ಟು ಟೆಲ್. ಇನ್ಫ್ಯಾಕ್ಟ್ ನಮ್ಮ ಸ್ಟೂಡೆಂಟ್ಸ್ ನಾನು ಅದು ಹೇಳ್ತೀನಿ, ನೀವೊಂದು 90% ತನ್ನಿ, ನೀವು ಹೇಳಿ ನಾವು ಏನು ಬೇಕೋ ಕೇಳ್ತೀವಿ. ಪ್ರಿನ್ಸಿಪಲ್ಲು ಕೇಳ್ತಾರೆ, ಪೇರೆಂಟ್ಸು ಕೇಳ್ತಾರೆ, ನಿಮ್ಮ ರಿಲೇಟಿವ್ಸು ಕೇಳ್ತಾರೆ. ನೀವು ಅಲ್ಲೂ ಇಲ್ದಂಗೆ ಆಗ್ಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ, ರೈಟ್? ಒನ್ ಥಿಂಗ್ ವಿಚ್ ಐ ಹ್ಯಾವ್ ಲರ್ನ್ಡ್ ಈಸ್, ಇಫ್ ಯು ಆರ್ ಸಕ್ಸಸ್ಫುಲ್, ವಿ ಲಿಸನ್ ಟು ಯು. ಇಫ್ ನಾಟ್, ಯು ಶುಡ್ ಲಿಸನ್ ಟು ಅಸ್. ದಿಸ್ ಇಸ್ ಫಾರ್ ಎಂಟೈರ್ ಲೈಫ್ ಟೈಮ್, ರೈಟ್? ಒಂದು 2 ಚಿಕ್ಕ ಎಕ್ಸಾಂಪಲ್ ಕೊಟ್ಟು ನಾನು ಮಾತು ಮುಗಿಸ್ತೀನಿ, ಇಲ್ಲಾಂದರೆ ತುಂಬ ಅಡ್ವೈಸ್ ಮಾಡ್ತಾರೆ ಸರ್ ಅಂದ್ಬಿಡ್ತಾರೆ. ನೀವು ಯಾವುದಾದ್ರೂ ರಿಲೇಟಿವ್ಸ್ ಫಂಕ್ಷನ್ಗೆ ಹೋಗಿ, ನಿಮ್ಮ ಪಕ್ಕ ಇನ್ನೊಬ್ಬ ಹುಡುಗ ಇದ್ದಾನೆ, ಅವನಿಗೆ ರ್ಯಾಂಕ್ ಬಂದಿದೆ, ನೀವಿದ್ದೀರಾ, ಜಸ್ಟ್ ಸಿ ದ ಟ್ರೀಟ್ಮೆಂಟ್ ಹೌ ಪೀಪಲ್ ವಿಲ್ ಗಿವ್ ಯು. ಜಸ್ಟ್ ಸಿ ದ ಟ್ರೀಟ್ಮೆಂಟ್, ರೈಟ್? ಅವ್ರು ಕರೆಯೋದೇನೋ, ಕೂಡ್ಸೋದೇನೋ, ಹೊಗಳೋದೇನೋ, ಅವ್ನು ನಿಮ್ಮ ಕ್ಲಾಸ್ಮೇಟ್ಲಿ ನಿಮ್ಮ ಪಕ್ಕದ ಬೆಂಚವನೇ ಏನೋ ಆಗಿರುತ್ತೆ. ಜಸ್ಟ್ ಡಿಫ್ರೆನ್ಸ್ ಆಫ್ 10%, 5%, ನಾಟ್ ಎ ಬಿಗ್ ಡೀಲ್. ಅದೇ ತುಂಬ ಏನು ವರ್ಲ್ಡ್ ಕಪ್ ಏನಲ್ಲ, ಬಟ್ ಆದರೂ ದಟ್ ಈಸ್ ಹೌ ಸೊಸೈಟಿ ಈಸ್. ಆಮೇಲೆ ಎಕ್ಸಾಂಪಲ್, ನಿಮ್ಮ ಮನೆಗಳಲ್ಲಿ ತುಂಬ ಪೇರೆಂಟ್ಸ್ ಇದ್ದೀರಾ, ಅವ್ರನ್ನ ಸೇರಿ ನಾವೆಲ್ಲ ಕೂಡ ಎಕ್ಸಾಂಪಲ್ ಏನು, ನೋಡು ಅವ್ರು ಹೆಂಗೆ ಚೆನ್ನಾಗಿ ಓದ್ತಾ ಇದ್ದಾರೆ, ಅವ್ರು ನೋಡಿ ಏನಾಗಿದ್ದಾರೆ, ನಾನು ನನ್ನ ಮಗಳಿಗೂ ಅದೇ ಹೇಳೋದು, ನೋಡು ನೀನು ಹಂಗಾಗಬೇಕು ಹಿಂಗಾಗಬೇಕು ಅಂತ. People always give good examples, right? And I want you to be the example. ನಾವು ಅನ್ನಿಸ್ಕೊಳ್ಳೋದಲ್ಲ, ನಾಳೆ ಒಂದು ದಿನದಲ್ಲಿ ಅವರು ಹೇಳ್ತಾರೆ. ಈಗ ನಮ್ಮಲ್ಲಿ ಸೆಕೆಂಡ್ PUC, ಫಸ್ಟ್ ನಿಮ್ಮ ಡಿಗ್ರಿ 10th ಸ್ಟ್ಯಾಂಡರ್ಡಲ್ಲಿ ನಮ್ಮ ಜೀವ ತೆಗೆದಿರ್ತಾರೆ. ನೋಡು 85% ಬಂದು, ಅವ್ರಿಗೆ ಯಾರಿಗೋ ಬಂದಿದೆ, ಇವ್ರಿಗೆ ಯಾರಿಗೋ ಬಂದಿದೆ, ಅಲ್ಲಿ ಸೀಟ್ ಸಿಗಲ್ಲ, ಇದಾಗಲ್ಲ. ದಟ್ ಈಸ್ ಹೌ ವಿ ಆರ್ ಇನ್ ಎ ಕಾಂಪಿಟೇಟಿವ್ ವರ್ಲ್ಡ್. ವಿ ಹ್ಯಾವ್ ನೋ ಚಾಯ್ಸ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ಆ್ಯಂಡ್ ವಿ ಹ್ಯಾವ್ ಟು ಕಾಂಪಿಟ್. ವೆರಿ ಸಿಂಪಲ್. ಸೊ ಗ್ರಾಜುಯೇಷನ್ ಇಸ್ ದ ಓನ್ಲಿ ಫಸ್ಟ್ ಸ್ಟೆಪ್ ಟು ದ ಲೈಫ್. ದಟ್ ಈಸ್ ವಾಟ್ ಐ ಕ್ಯಾನ್ ಸೇ. ಇನ್ನೂ ತುಂಬ ಅಚೀವ್ ಮಾಡೋದಿದೆ. ಡಿಸಿಪ್ಲಿನ್ಡ್ ಆಗಿರಿ. ಮೊಬೈಲ್ ಇರಲಿ, ನಿಮ್ಮ ಸೋಷಿಯಲ್ ಮೀಡಿಯಾ ಎಲ್ಲ ಯೂಸ್ ಮಾಡಿ, ಆದರೆ ಒಂದು ಲಿಮಿಟಲ್ಲಿ ಇದ್ದರೆ ಮಾತ್ರ ಅದು ಒಳ್ಳೆಯದು.
ಅದರ್ವೈಸ್ ಇಟ್ ವಿಲ್ ಟೇಕ್ ಅವೇ ಯರ್ ಹೆಲ್ತ್, ಟೈಮ್, ಎನರ್ಜಿ ಎಲ್ಲ. ರೈಟ್, ನಾನು ಯೂಶಲಿ ಹೇಳ್ತಾ ಇರ್ತೀನಿ ನಮ್ಮ ಕಾಲೇಜಲ್ಲಿ ಒಂದು ಕೆಲಸ ಮಾತ್ರ ನಿಮಗೆ ತುಂಬ ಕಾಯ್ತಾ ಇದೆ, ಏನು ಸರ್? ಮೊಬೈಲ್ ರಿಪೇರಿ ಮಾಡೋ ಅಂಗಡಿ. ನಿಮ್ಗೆ ಏನು ಜೀವನದಲ್ಲಿ ಆಗಿಲ್ಲ ಅಂದ್ರೆ ಅದನ್ನು ಮಾತ್ರ ನೀವು ಚೆನ್ನಾಗಿ ಮಾಡ್ಕೊಳ್ತೀರಾ ಅಂತ. ಸೊ ಯಾಕಂದರೆ ಅಷ್ಟು ಇನ್ವಾಲ್ವ್ ಆಗುತ್ತೆ. ನಮ್ಮ ಪಾರ್ಟ್ ನಮ್ಮ ಆ್ಯಕ್ಚುಲಿ ಎಲ್ಲರೂ ಗೊತ್ತಿರುತ್ತೆ, ಟೀಚರ್ಸು ಒಪ್ಕೊಳ್ತಾರೆ, ನಮ್ಮನ್ನೇ ನೋಡ್ತಾ ಇರ್ತೀರಾ, ಕೇಳಿಸ್ಕೊಳ್ತಾ ಇರ್ತೀರಾ, ಕೈಗಳಲ್ಲಿ ಮಾತ್ರ ಮೆಸೇಜ್ ಹೋಗ್ತಾ ಇದೆ. ಅಷ್ಟು ಶಾರ್ಪ್ನೆಸ್ ಇನ್ನೆಲ್ಲೂ ನಾನು ನೋಡಿಲ್ಲ. ಅಕ್ಯುರೇಟ್ ಆಗಿ ಟೈಪ್ ಮಾಡ್ತಾ ಇರ್ತಾರೆ, ಕಳಿಸ್ತಾ ಇರ್ತಾರೆ. ಸೊ ಗುಡ್, ಯು ಆರ್ ದಟ್ ಮೀನ್ಸ್ ಯು ಆರ್ ಇಂಟೆಲಿಜೆಂಟ್ ಅಂತ ಆಯಿತು. ಆಮೇಲೆ ಇನ್ನೂ ಪ್ರೋಗ್ರಾಮ್ ಆಗಿ 10 ನಿಮಿಷ ಆಗಿರಲ್ಲ, ಒಂದು ರೀಲ್ ಮಾಡಿರ್ತೀರಾ, ಒಂದು 15 ನಿಮಿಷದ ಒಂದು ಬೈಟ್ಸ್ ಮಾಡಿರ್ತೀರಾ, ಆ ಥರ ಎಲ್ಲ ಮಾಡ್ತಾರೆ. ಗುಡ್, ದಟ್ ಈಸ್ ಆಲ್ಸೋ ವೆರಿ ಗುಡ್. ಎವ್ರಿಬಡಿ ಕೆನ್ ನಾಟ್ ಡೂ ಇಟ್, ಬಟ್ ಥಿಂಗ್ ಈಸ್ ಇಟ್ ಶುಡ್ ವರ್ಕ್ ಇನ್ ಯುವರ್ ಫೇವರ್, ರೈಟ್? ಆ್ಯಂಡ್ ಬಿಲೀವ್ ಮೀ, ಟುಡೇ ವಿ ಆರ್ ಆಲ್ ಬಿಹೈಂಡ್ ಸಕ್ಸಸ್, ಅಚೀವ್ಮೆಂಟ್ ಆ್ಯಂಡ್ ಟ್ಯಾಲೆಂಟ್. ಇವತ್ತು ನನ್ನ ಗಿರಿ ಸರ್ ಕರೆದಿರೋದು, ನಾವೇ ಪ್ರೊಫೆಸರ್ ಆಗಿದ್ದೀವಿ ಅಥವಾ ಏನೋ ಒಂದು ಕಮಿಟ್ಮೆಂಟ್ ಇದೆ, ಏನು ಮಾಡಿದ್ದೀವಿ ಅಂತಲೇ. ಐ ವಾಂಟ್ ಆಲ್ ಆಫ್ ಯು ಆಲ್ಸೋ ಟು ಡೂ ಇಟ್. ಆ್ಯಂಡ್ ಮೈ ಡ್ರೀಮ್ ಈಸ್ ಆಲ್ ಆಫ್ ಯು ಶುಡ್ ಕಮ್ ಹಿಯರ್ ಒನ್ ಡೇ, ಸಿಟ್ ಹಿಯರ್, ಎಂಜಾಯ್ ಆ್ಯಂಡ್ ಸಿ ದ ಸಕ್ಸಸ್. ಆಯಿತಾ? ಇನ್ನು ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ. ಎನಿವೆ, ಇಟ್ಸ್ ಯುವರ್ ಡೇ. ಬಿ ಹ್ಯಾಪಿ ದಟ್ ಯು ಹ್ಯಾವ್ ಕಮ್ ಟು ದಿಸ್ ಸ್ಟೇಜ್ ಆ್ಯಂಡ್ ಸಿ ಟು ಇಟ್ ದಟ್ ಯು ವಿಲ್ ಗ್ರೋ ಫ್ರಮ್ ಹಿಯರ್. ಮೇಕ್ ಯುವರ್ ಪೇರೆಂಟ್ಸ್ ಪ್ರೌಡ್, ಮೇಕ್ ಯುವರ್ ಟೀಚರ್ಸ್ ಪ್ರೌಡ್, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ತುಂಬ ಕಡಿಮೆ ಜನ ಹೇಳ್ತಾ ಇದ್ದು, ನಾನು ಹೇಳ್ತಾ ಇದ್ದೀನಿ, ಬಿ ಹ್ಯಾಪಿ. ವಾಟ್ ಎವರ್ ಯು ಹ್ಯಾವ್, ಬಿ ಹ್ಯಾಪಿ. ಡೋಂಟ್ ಬಿ ಇನ್ ಎ ಆಲ್ವೇಸ್ ವಿತ್ ದ ಪ್ರಾಬ್ಲಮ್ಸ್. ಇದ್ದೇ ಇದೆ, ತೊಂದರೆಗಳು ಇದ್ದೇ ಇರುತ್ತೆ, ಅದು ಇದ್ದೇ ಇರುತ್ತೆ. ಏನಿದೆ, ಎಷ್ಟಿದೆ, ಸಂತೋಷವಾಗಿರಿ. ಏನು ಮಾಡಬೇಕು ಚೆನ್ನಾಗಿ ಮಾಡಿ. ಫೇಲ್ಯೂರ್, ಸಕ್ಸಸ್ ಇದ್ದೇ ಇರುತ್ತೆ. ಆ್ಯಂಡ್ ಅಚೀವ್ ವಾಟ್ ವಿ ವಾಂಟ್. ಆ್ಯಂಡ್ ಟುಡೇ ಇನ್ಫ್ಯಾಕ್ಟ್ ನೀವು ಈಗ ಎಷ್ಟು ಕಂಫರ್ಟಬಲ್ ಪೊಸಿಷನಲ್ಲಿ ಇದ್ದೀರಾ ಗೊತ್ತಾ? ಇಡೀ ರೂಮಲ್ಲಿ ಕಂಫರ್ಟಬಲ್ ಪೊಸಿಷನಲ್ಲಿ ಇರೋದಂದ್ರೆ ಸ್ಟೂಡೆಂಟ್ಸ್. ಯಾಕೆ?